ಸರ್ ನಮಸ್ತೆ ಸರ್. ಏನಿಲ್ಲ, ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಏನು ಮಾಡಿದೆ ಅಂದರೆ ನಿಮಗೆ ಒಂದು ಇವತ್ತು ಹುಷಾರಿಲ್ಲ ಸರ್, ಬೇಜಾರು ಮಾಡ್ಕೊಬೇಡಿ. ಅವತ್ತು ನಿಮ್ಗೇನು 11ನೇ ತಾರೀಕು ನಿಮಗೊಂದು ಹೇಳಿಕೆ ಕೊಟ್ಟಿದ್ದೆ ಸರ್, ಅದು ನಮ್ಮ ಅಬ್ಕಾರಿ ಡಿ ಸಿ ಸಾಹೇಬ್ರ ಮೇಲೆ. ಅದು ಏನಾಗೋಗಿತ್ತು ಅಂದರೆ ನಮ್ಮ ಇವರಿದ್ದಾರಲ್ಲ ಸರ್, ಡಿಫೆನ್ಸ್ ಮಧ್ಯ ಕೊಡ್ತಾರಲ್ಲ, ಅವರು ನಮಗೆ ಮಾಹಿತಿ ಕೊಟ್ಟಿದ್ದರು. ಆ ಮಾಹಿತಿ ಕೊಟ್ಟಿದ್ರಲ್ಲ, ನಾವೇನು ಮಾಡಿದ್ವಿ, ಅದನ್ನು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಲ್ಲ. ಅದು ಇದಕ್ಕಿದ್ದಂಗೆ ನಿಮಗೆ ಅವ್ರ ಮೇಲೆ ಪ್ರೆಸ್ ಬೈಟ್ ಕೊಟ್ಬಿಟ್ವಿ. ಆಮೇಲೆ ನಮಗೆ ಯಾಕೋ ಅನ್ನಿಸ್ತು, ಇದೇನೋ ತಪ್ಪಿದೆಯಲ್ಲ, ಏನೋ ಉದ್ದೇಶಪೂರ್ವಕವಾಗಿದೆಯಲ್ಲ ಅಂತ. ಆಮೇಲಿಂದ ಕೂಲಂಕುಷವಾಗಿ ನೋಡಿದಾಗ ಅದು ತಪ್ಪು ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಿಮ್ಗಳನ್ನ ನಾನೇ ಕರೆದು ಇರೋ ಸತ್ಯ ಹೇಳೋಣ ಅಂತ. ಏನಿಲ್ಲ ಸರ್, ಅವರು ಏನು ಮಾಡ್ತಿದ್ದಾರೆ ಅದು ಕಾನೂನಾತ್ಮಕವಾಗಿ ಕರೆಕ್ಟಾಗಿದೆ. ಅವ್ರ ಮೇಲೆ ದುರುದ್ದೇಶ ಇರೋರು ನಮ್ಗಳನ್ನ ಬಳಸ್ಕೊಂಡು ಅದನ್ನು ಅವ್ರ ವಿರುದ್ಧ ಮಾತಾಡೋಂಗೆ ಆಗೋಗಿದೆ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಅವ್ರು ಏನು ಮಾಡ್ತಿದ್ದಾರೆ ಕೆಲಸ, ಅದು ಕಾನೂನಾತ್ಮಕವಾಗಿ ಕರೆಕ್ಟಾಗೇ ಇದೆ, ಏನೂ ತಪ್ಪಿಲ್ಲ. ಹಾಗಾಗಿ ನನ್ನ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಮ್ಮ ಡಿ ಸಿ ಸಾಹೇಬ್ರಿಗೂ ಇಬ್ರಿಗೂ ನಾನು ತಪ್ಪೊಪ್ಪಿಗೆ ಪತ್ರ ಕೊಟ್ಟು ಇದು ತೊಗೊಂಡಿದ್ದೀನಿ. ಆಯಿತು ಸರ್, ನನ್ನನ್ನು ಕ್ಷಮಿಸ್ಕೊಡಿ. ನೀವು ಇದೊಂದು ಸಲ ನಿಮ್ಮ ಮನೆ ಮಗ ಅಂದ್ಕೊಳ್ಳಿ. ಸಾರಿ ಸರ್, ಆಯಿತು.